ಮಕ್ಕಳೇ, ನಮ್ಮ 4ನೇ ಪಾಠಕ್ಕೆ ಹೋಗೋಣ. ಡಾಕ್ಟರ್ ರಾಜ್ಕುಮಾರ್, ಎಲ್ಲರೂ ಗೊತ್ತಲ್ವಾ ಡಾಕ್ಟರ್ ರಾಜ್ಕುಮಾರ್ ಯಾರು ಅಂತ? ಕನ್ನಡ ಆಕ್ಟರು. ಸೊ ಅವ್ರ ಬಗ್ಗೆ ಪ್ರವೇಶ ನೋಡೋಣ. ಬಡತನ ಮತ್ತು ಆರ್ಥಿಕ ಸಾಮಾಜಿಕ ಬೆಂಬಲವಿಲ್ಲದೆ ಕೌಟುಂಬಿಕ ಹಿನ್ನೆಲೆಯಿಂದ ಬಂದ ಅನೇಕ ವ್ಯಕ್ತಿಗಳು ತಮ್ಮ ಪ್ರತಿಭೆ ಮತ್ತು ಸಾಮರ್ಥ್ಯಗಳಿಂದ ನಕ್ಷತ್ರಗಳಂತೆ ಬೆಳಗಿದ್ದಾರೆ. ಇಂಥವರ ಬದುಕಿನ ಪುಟಗಳನ್ನು ಅವಲೋಕಿಸಿದಾಗ ಒಬ್ಬ ವ್ಯಕ್ತಿ ಶ್ರದ್ಧೆ ಮತ್ತು ಪರಿಶ್ರಮದಿಂದ ಏನು ಬೇಕಾದರೆ ಸಾಧಿಸಬಹುದು ಎಂಬ ಸ್ಫೂರ್ತಿ ಇತರರಲ್ಲೂ ಚುಮ್ಮಬಹುದು. ವರನಟ, ಮೇರುನಟ, ಕನ್ನಡದ ಕಣ್ಮಣಿ, ಗಾನಗಂಧರ್ವ, ನಟ ಸಾರ್ವಭೌಮ ಎಂಬೆಲ್ಲ ಬಿರುದು ಕೀರ್ತಿಗಳಿಗೆ ಪಾತ್ರರಾಗಿರುವ ಡಾಕ್ಟರ್ ರಾಜ್ಕುಮಾರ್ ಎಲ್ಲ ಅರ್ಥದಲ್ಲಿಯೂ ಮನೆ ಮಾತಾದವರು. ಕರ್ನಾಟಕ ಹೆಮ್ಮೆಯ ಸುಪುತ್ರ. ಅವರ ಬದುಕಿನ ಕಿರು ಪಕ್ಷಿ ನೋಟದೊಂದಿಗೆ ಕನ್ನಡದ ಸೀಮಾ ಪುರುಷನೊಬ್ಬನ ಬದುಕು ಸಾಧನೆಯನ್ನು ಅರಿಯಬಹುದೆಂಬುದು ಆಶಯ ಈ ಪಾಠದ ಹಿನ್ನೆಲೆಯಲ್ಲಿದೆ. ಸೊ ಎಲ್ಲರೂ ಇವಾಗ ನಟರಾಗಿದ್ದಾರೆ ಅಂದ್ರೆ ಫಸ್ಟ್ ಅವರೆಲ್ಲ ಶ್ರೀಮಂತರಾಗಿಲ್ಲ, ಅವ್ರಿಗೂ ಬಡಸ್ತಾರ ಇದೆ. ಅವ್ರು ತಮ್ಮ ಸಾಧನೆಯಿಂದ ಹೇಗೆ ಮೇಲ್ ಬಂದಿದ್ದಾರೆ ಅನ್ನೋದನ್ನ ತಗೊಂಡ್ರೆ ಒಬ್ರದ್ದು ಇವಾಗ ತಗೊಳ್ಳೋದಾದ್ರೆ ರಾಜ್ಕುಮಾರ್ ಅವರು ಹಿಂದಿನ ಚರಿತ್ರೆ ಏನು ಅನ್ನೋದನ್ನ ಈ ಪಾಠದಲ್ಲಿ ನಾವು ನೋಡ್ತಾ ಹೋಗೋಣ. ಕನ್ನಡಿಗರ ಸಾಂಸ್ಕೃತಿಕ ಬದುಕಿನ ಅವಿಭಾಜ್ಯ ಅಂಗವಾಗಿ ಆಗಿರುವ ಡಾಕ್ಟರ್ ರಾಜ್ಕುಮಾರ್ ಅವರು 1929ರಲ್ಲಿ ಏಪ್ರಿಲ್ 24ರಂದು ಜನಿಸಿದರು. ಸೊ ಹುಟ್ಟಿದ ಯಾವಾಗ 1929 ಅಲ್ಲಿ ಏಪ್ರಿಲ್ 24. So his date of birth is 24th of April 1929. ಚಾಮರಾಜನಗರದಿಂದ 12 ಮೈಲಿ ದೂರದಲ್ಲಿರುವ ತಲವಾಡಿ ಪಕ್ಕದ ಗಾಜನೂರು ಎಂಬ ಹುಟ್ಟೂರು. ಗಾಜನೂರು ಲಕ್ಷ್ಮಮ್ಮನವರ ತವರೂರು. ಸಿಂಗಾನೂರು ಪುಟ್ಟಸ್ವಾಮಯ್ಯನವರ ಮೂಲಸ್ಥಾನ. ಸುಪ್ರಸಿದ್ಧ ರಂಗಭೂಮಿಯ ನಟರಾದ ಸಿಂಗಾನಲ್ಲೂರು ಶ್ರೀ ಪುಟ್ಟ ಸ್ವಾಮಯ್ಯನವರ ಇವರು ತಂದೆ. ಸಿಂಗಾನೂರು ಶ್ರೀ ಪುಟ್ಟ ಸ್ವಾಮಯ್ಯನವರು ಇವರ ತಂದೆ. ತಾಯಿ ಶ್ರೀಮತಿ ಲಕ್ಷ್ಮಮ್ಮನವರು. ಮಳೆಯಲ್ಲಿ ಇಲ್ಲದೆ ಭೂಮಿ ಬಿಸಿಲಿ ಬೇಗೆಯಿಂದ ಬಳಲಿದ್ದ ಒಂದು ದಿನ ಜೋರಾಗಿ ಮಳೆ ಸುರಿಯತೊಡಗಿತು. ಬಿಸಿಲಿನ ತಾಪಕ್ಕೆ ಕಂಗೆಟ್ಟ ಜನರಿಗೆ ವರ್ಷಧಾರೆಯ ಹರ್ಷ ತಂದಿತು. ಭೂಮಿಯು ತಂಪಾಗಿತ್ತು. ಇಂತಹ ತಣ್ಣನೆ ಹೊತ್ತಿನಲ್ಲಿ ಶ್ರೀಮತಿ ಲಕ್ಷ್ಮಮ್ಮನವರು ಗಂಡು ಮಗುವನ್ನು ಹೆತ್ತಾರೆ ಎಂಬ ಸುದ್ದಿ ಬಂತು. ಇಳೆಗೆ ಮಳೆಯನ್ನು ಕರೆದಂತೆ ತಂದನೆಂದು ಊರ ಜನ ಸಂಭ್ರಮಿಸಿದರು. ತಾವು ಮುತ್ತಿತರಾಯನಿಗೆ ಹೊತ್ತು ಹರಕೆಯಿಂದಲೇ ಗಂಡು ಮಗು ಜನಿಸಿದೆಂದು ಸಂಭ್ರಮದಿಂದ ಕೆಂಪಾಗಿ ಹಸಿ ಬೆಣ್ಣೆಯಂತಿದ್ದ ಹಸುಹುಸು ಶ್ರೀಮತಿ ಲಕ್ಷ್ಮಮ್ಮನವರಿಗೆ ಗಂಡು ಮಗು ಹೆತ್ತರೆಂಬ ಸುದ್ದಿ ಬಂದು ಇಲಿಗೆ ಮಳೆ ಕರೆದಂದು ಕಂದನೆಂದು ಊರು ಜನ ಸಂಭ್ರಮಿಸಿದರು. ತಾವು ಮುತ್ತಿತರಾಯನಿಗೆ ಹೊತ್ತ ಹರಕೆಯಿಂದಲೇ ಗಂಡು ಮಗು ಜನಿಸಿದ್ದೇ ಸಂಭ್ರಮದಿಂದ ಕೆಂಪಾಗಿ ಹಸಿ ಬೆಣ್ಣೆಯಂತಿದ್ದ ಹಸುಗೋಸನ್ನು ಪುಟ್ಟ ಸ್ವಾಮಯ್ಯನವರು ಎತ್ತಿ ಮುದ್ದಾಡಿದರು. ಮಗನ ಹೆಸರಿನಲ್ಲೇ ರಾಜು ಎಂಬ ಪದವಿರಬೇಕೆಂಬ ಆಸೆ ತಂದೆ ತಾಯಿಯರದು. ಮುತ್ತುರಾಯನ ವರಪ್ರಸಾದದಿಂದಿರುವುದರಿಂದ ಮುತ್ತು ಮತ್ತು ತಮಾಷೆ ಸೆಳೆತದಿಂದ ರಾಜು ಎಂಬುದು ಸೇರಿ ಮಗುವಿಗೆ ಮುತ್ತುರಾಜು ಎಂಬ ನಾಮಕರಣ ಮಾಡಲಾಯಿತು. ಎಲ್ಲರ ಕಣ್ಮಣಿಯಾಗಿ ಮುತ್ತುರಾಜ್ ಬೆಳೆದನು. ಸೊ ಏನಾಯ್ತು, ಯಾವಾಗ ರಾಜ್ಕುಮಾರ್ ಅವರು ಹುಟ್ಟಿದ್ದು 1929ರಲ್ಲಿ ಏಪ್ರಿಲ್ 24ರ ತಾರೀಕಂದು. ಅವ್ರು ಎಲ್ಲಿ ವಾಸವಾಗಿದ್ರು ಅಂದ್ರೆ ಮುಂಚೆ ಗಾಜನೂರು. ಅವರ ತಂದೆ ಬಂದು ಪುಟ್ಟಸ್ವಾಮಯ್ಯನವರು, ತಾಯಿ ಬಂದು ಲಕ್ಷ್ಮಮ್ಮ. ಅವರಿಬ್ಬರಿಗೆ ಮಗನಾಗಿ ಹುಟ್ಟಿದವ್ರೆ ಯಾರು? ಡಾಕ್ಟರ್ ರಾಜ್ಕುಮಾರ್. ಇವ್ರ ಫಸ್ಟ್ ಹೆಸರು ಏನಂದ್ರೆ ಮುತ್ತಿತರಾಯನಿಗೆ. ಅಂದ್ರೆ ಆ ಕಡೆ ತುಂಬಾ ಮಳೆನೇ ಇರಲ್ವಂತೆ. ಒಂದಿನ ಜೋರ ಮಳೆ ಸ್ಟಾರ್ಟ್ ಆಗುತ್ತೆ. ಆ ಮಳೆ ಬರೋ ಟೈಮಲ್ಲಿ ಏನಾಗಿದೆ, ಒಂದ್ ಮಗು ಜನನ ಆಗುತ್ತೆ. ಆ ಮಗು ಇನ್ಯಾರು ಅಲ್ಲ, ಮುತ್ತಿತರಾಯನಿಗೆ ವರವಾಗಿ ಅವರು ಮಕ್ಕಳೇ ಇರಲ್ಲ ಅಂತ ಅನ್ಕೊಂಡಿದ್ದಾರೆ. ಅಂದ್ರೆ ಹರಕೆ ಕಟ್ಕೊಂಡಿರ್ತಾರೆ ಮುತ್ತಿತರಾಯನಿಗೆ. ಹರಕೆಯಿಂದ ಒಂದ್ ಮಗು ಹುಟ್ಟುತ್ತೆ. ಅದು ಗಂಡು ಮಗು ಜನನ ಆಗುತ್ತೆ. ಯಾರಿಗೆ? ಪುಟ್ಟಸ್ವಾಮಯ್ಯನವರು ಮತ್ತು ಲಕ್ಷ್ಮಮ್ಮನವರಿಗೆ. ಆ ಮಗು ಆ ವರಪ್ರಸಾದದ ಹುಟ್ಟಿರೋದ್ರಿಂದ ಅವ್ರಿಗೆ ಮುತ್ತು ಅಂತ ಕರೀತಾರೆ. ಯಾವಾಗಲೂ ನನ್ನ ಮಗನಲ್ಲಿ ರಾಜ ಅನ್ನೋ ಹೆಸರು ಬೇಕು ಅನ್ನೋ ಪುಟ್ಟಸ್ವಾಮಯ್ಯನವರ ಕನಸು ರಾಜು ಅಂತ ಕರೀತಾರೆ. ಇವೆರಡು ಸೇರಿ ಅವ್ರಿಗೆ ಹೆಸರು ಬರೋದು ಏನಂತ? ಮುತ್ತುರಾಜು ಅಂತ ಹೆಸರು ಬರುತ್ತೆ. ಇದರಿಂದಾನೆ ಅವ್ರ ಹೆಸರು ಏನಾಗಿರುತ್ತೆ, ಡಾಕ್ಟರ್ ರಾಜ್ಕುಮಾರ್ ಹೆಸರು ಮುತ್ತುರಾಜು ಅಂತಾನೆ ಪ್ರಸಿದ್ಧವಾಗಿರುತ್ತೆ. ಮುತ್ತುರಾಜುವಿನ ಬಹುತೇಕ ಬಾಲ್ಯ ದೊಡ್ಡ ಗಾಜನೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕಳೆಯಿತು. ತೀರಾ ಅಪರೂಪಕ್ಕೆ ನೋಡುತ್ತಿದ್ದ ದೊಡ್ಡ ಊರೆಂಬ ನಂಜನಗೂಡು ಇನ್ನು ಅಪರೂಪಕ್ಕೆ ಮೈಸೂರು ದರ್ಶನವೂ ಆಗುತ್ತಿತ್ತು. ಬಾಲ್ಯವು ಸಮೃದ್ಧವಾಗಿತ್ತು. ಹಳ್ಳಿಯಲ್ಲಿ ಹುಟ್ಟಿದ ಯಾರಿಗೆ ಆದರೂ ಬಡತನ, ಹಸಿವು, ಜಗಳ, ಜಾತ್ರೆ, ಪೂಜೆ, ಉತ್ಸವ, ಒಳ ತೋಟ, ಕಾಡು ತೊರೆ, ಬಂಧು ಬಳಗ, ತಾಯಿ ವಾತ್ಸಲ್ಯಧಾರೆ
ಇವೆಲ್ಲ ಸಹಜವಾಗಿ ಒದಗಿಸಿ ಬರುವ ಭಾಗ್ಯಗಳು. ಯಾರಿಗಾದ್ರೂ ಈಗ ಹಳ್ಳಿಲಿರೋ ಜೀವನನೇ ಚೆನ್ನಾಗಿರುತ್ತೆ. ಅಂದ್ರೆ ಏನಂದ್ರೆ ಹಳ್ಳಿಲಿದ್ರೆ ಹೇಗಿರ್ತೀರಾ ನೀವು, ಅಲ್ಲಿ ಯಾವುದೇ ರೀತಿ ಗಾಡಿಗಳು ಏನು ಬರಲ್ಲ, ಎಲ್ಲಿ ಬೇಕೋ ಆಡ್ತೀರಾ, ಹೋಗ್ತೀರಾ, ಬರ್ತೀರಾ. ಆ ಥರನೇ ಇವ್ರ ಬಾಲ್ಯದಲ್ಲಿ ಬೆಳೆದಿದ್ದು ಬಂದು ಗಾಜನೂರಲ್ಲಿ. ಅದು ಆಮೇಲೆ ಏನಾಗಿದೆ ಅಂದ್ರೆ ಇವ್ರ ಬಾಲ್ಯದಲ್ಲಿ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಅಂದ್ರೆ ಬಡತನ ಇರ್ಬೋದು, ಹಸಿವು ಇರ್ಬೋದು, ಅದೆಲ್ಲ ತೋರದೆ ಅವರು ಜಗಳ ಜಾತ್ರೆ ಏನೇ ಇದ್ರು ಆ ಉತ್ಸವದಲ್ಲಾಗ್ಲಿ, ಹೊಲಗಳಿಗೆ ಹೋಗೋದಾಗ್ಲಿ, ಗದ್ದೆಗಳಿಗೆ ಹೋಗೋದಾಗ್ಲಿ, ತೋಟಕ್ಕೆ ಹೋಗೋದಾಗ್ಲಿ, ಬಂಧು ಬಳಗದ ಮನೆಗೆ ಹೋಗೋದಾಗ್ಲಿ, ಇದೆಲ್ಲ ಸಂಭ್ರಮಿಸ್ತಿದ್ರು. ಮುತ್ತುರಾಜನು ಇವನ್ನೆಲ್ಲವನ್ನು ಅನುಭವಿಸಿ ಬಾಲ್ಯವನ್ನು ಹಸನಾಗಿಸಿಕೊಂಡು ಭಾಗ್ಯವಂತನೇ. ಇದೆಲ್ಲ ಅನ್ವಯಿಸಿಕೊಂಡಿದ್ದು ಮುತ್ತುರಾಜನು. ಹಿರಿಪುರದ ಸರ್ಕಾರಿ ಶಾಲೆಗೆ ಮುತ್ತುರಾಜನನ್ನು ಸೇರಿಸಿದರು. ಮುತ್ತುರಾಜನು ದೇಹ ಮಾತ್ರ ಶಾಲೆಯಲ್ಲಿರುತ್ತಿತ್ತು, ಮನಸ್ಸು ಸದಾ ಹೊರಳಿರುತ್ತಿತ್ತು. ಕುಟುಂಬದ ಬಡತನವು ಕಾರಣವಾಗಿ ವಿದ್ಯಾಭ್ಯಾಸ ಬಾಲ್ಯದಲ್ಲಿಯೇ ನಿಂತು ಹೋದದರಿಂದ ಬಾಲಕನಾಗಿರುವಾಗಲೇ ತಂದೆಯ ಜೊತೆ ರಂಗಭೂಮಿಗೆ ಬಂದರು. ಖ್ಯಾತ ರಂಗನಟನಾಗಿಸಿದ್ದ ಪುಟ್ಟಸ್ವಾಮಿಯನ್ನವರು ಮಗನಿಗೆ ಮನೆಯಲ್ಲೇ ಹಾಡುಗಾರಿಕೆ ಮತ್ತು ಅಭಿನಯ ಪಾಠ ಹೇಳಿಕೊಟ್ಟರು. ಮುತ್ತುರಾಜನ ಮಾವನಿರಾದ ಅಪ್ಪಾಜಿ ಗೌಡರು ಹಾಗೂ ಸಣ್ಣೇಗೌಡರಿಂದ ಸಂಗೀತ ಪಾಠವಾಯಿತು. ಏನಾಯ್ತು, ಮುತ್ತುರಾಜರು ಹುಟ್ರು ಅಂದ್ರೆ ಸ್ಕೂಲ್ ಅಂದಾಗ ಅವ್ರಿಗೆ ಸ್ಕೂಲಲ್ಲಿ ಆಸಕ್ತಿ ಇರಲ್ಲ. ಯಾವಾಗ ನೋಡಿದ್ರೆ ಅವ್ರ ಸ್ಕೂಲ್ ಒಳಗಡೆ ಇದ್ರು ಅವ್ರ ಮನಸ್ಸು ಯಾವಾಗ್ಲೂ ಆಚೆ ಇರುತ್ತೆ. ಯಾಕಂದ್ರೆ ಅವ್ರ ತಂದೆ ಯಾವಾಗಲಿದ್ರು ರಂಗಭೂಮಿ ಇದ್ರು, ಅಂದ್ರೆ ಅವರು ಒಬ್ರು ಕಲೆಗಾರರು. ಅವ್ರಿಗೆ ಯಾವಾಗಲೂ ಮನಸ್ಸು ರಂಗಭೂಮಿ ಕಡೆನೇ ಇರ್ತಿತ್ತು. ಅವ್ರ ತಂದೆ ರಂಗಭೂಮಿ ಆಗಿರೋದ್ರಿಂದ ಏನ್ ಮಾಡ್ತಾರೆ, ಆಗ ನಿಮ್ಗೆ ವಿದ್ಯಾಭ್ಯಾಸ ಹೇಗೆ ಹೋಗಲ್ಲ, ಬಾ ನನ್ನ ಜೊತೆ ರಂಗಭೂಮಿಗೆ ಹೋಗೋಣ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ನಟನೆ ಮಾಡೋದನ್ನ ಹೇಳ್ಕೊಡ್ತಾರೆ. ಮತ್ತೆ ಮನೆಯಲ್ಲೇ ಏನ್ ಮಾಡ್ತಾರೆ, ಅವ್ರಿಗೆ ಅಭಿನಯ ಪಾಠನ ಹೇಳ್ಕೊಡ್ತಾರೆ. ಯಾವ ರೀತಿ ಹೇಗೆ ಅಭಿನಯ ಮಾಡ್ಬೇಕು, ಅಭಿನಯ ಅನ್ನೋದು ಎಲ್ಲರೂ ಹಾಗೆ ಬರಲ್ಲ, ಅದಕ್ಕೆ ಅವ್ರ ಹಿರಿಯರ ಸಹಕಾರನೂ ಬೇಕು. ಮತ್ತೆ ಅವ್ರ ಮಾವಂದಿರು ಏನ್ ಮಾಡ್ತಾರೆ, ಅವ್ರು ಮನೆಗೆ ಬಂದ್ಬಿಟ್ಟು ಸಂಗೀತ ಪಾಠನ ಹೇಳ್ಕೊಡ್ತಾರೆ. ನೀವು ನೋಡ್ಬೋದು ಎಷ್ಟೊಂದು ಹಾಡುಗಳನ್ನ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಇದೆಲ್ಲ ಬಂದಿದೆ ಅವರು ರಂಗಭೂಮಿ ಇದರಿಂದ ಬಂದಿರೋದ್ರಿಂದ ಅವ್ರಿಗೆ ಅದು ಕಲೆ ಬೇಗ ಪ್ರಾಪ್ತಿಸ್ತು. ರಂಗಭೂಮಿಯು ಇವರ ಮೊದಲ ಹಾಡುಗೋಳ. ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿಯಲ್ಲಿ ಬಾಲ ಕಲಾವಿದನಾಗಿದ್ದ ಮುತ್ತುರಾಜನಿಗೆ ವೃತ್ತಿ ಜೀವನ ಆರಂಭವಾಯಿತು. ಮೊದಲು ಸುಖಿ, ಸೇವಕಿ ಇತ್ಯಾದಿ ಪಾತ್ರಗಳನ್ನು ನಿರ್ವಹಿಸಬೇಕಾಯಿತು. ಅನಂತರವಷ್ಟೇ ಮುಖ್ಯ ಪುರುಷ ಪಾತ್ರಗಳು ಆರಿಸಿ ಬಂದವು. ಸುಬ್ಬಯ್ಯ ನಾಯ್ಡು ಅವರು ಶ್ರೀ ಸಾಹಿತ್ಯ ಸಾಮ್ರಾಜ್ಯ ಎಂಬ ನಾಟಕ ಸಂಸ್ಥೆ ಸೇರಿ ಮುಖ್ಯ ಪಾತ್ರಗಳನ್ನು ನಿರ್ವಹಿಸಿದ ಮುತ್ತುರಾಜರ ಬದುಕಿನ ಮಹತ್ವ ದಿನಗಳು. ತಂದೆಯವರು ನಿಯಲೋಕವನ್ನು ತ್ಯಜಿಸಿದ್ದರಿಂದ ಇಡೀ ಕುಟುಂಬ ಹೊಣೆಗಾರಿಕೆ ಮುತ್ತುರಾಜ ಹೊರಬೇಕಾಗಿತ್ತು. ನಾಟಕಗಳಿಗೆ ಅಭಿನಯಿಸುತ್ತಲೇ ಕಷ್ಟದ ಜೀವನವನ್ನು ಸಾಗಿಸಿದರು. ಸೋದರ ಮಾವನ ಮಗಳಾದ ಪಾರ್ವತಿ ಅವರನ್ನು ವಿವಾಹವಾದ ಮೇಲೆ ಅವರು ಹಗಲೆರಳೆಲ್ಲ ಆಸರೆಯೂ ಒದಗಿ ಬಂದಿತ್ತು. ಅಂದ್ರೆ ಏನಾಯ್ತು ಅಂದ್ರೆ ಅವ್ರ ರಂಗಭೂಮಿಗೆ ಪ್ರವೇಶ ಆದ್ರು. ರಂಗಭೂಮಿ ಪ್ರವೇಶ ಆದಾಗ ಎಲ್ಲಿ ಹೋಗ್ತಾರೆ, ಗುಬ್ಬಿ ವೀರಣ್ಣನವರು ನಾಟಕ ಕಂಪನಿಗೆ ಹೋಗ್ತಾರೆ. ಅಲ್ಲಿ ಹೋಗಿದ ತಕ್ಷಣ ನಿನ್ಗೆ ಮುಖ್ಯ ಪಾತ್ರ ಕೊಟ್ಬಿಡಲ್ಲ. ಅಲ್ಲಿ ಏನ್ ಮಾಡ್ತಾರೆ, ಫಸ್ಟ್ ನೀನೊಂದು ಹುಡುಗಿ ಪಾತ್ರ ಮಾಡು, ಒಂದು ಸೇವಕಿ ಪಾತ್ರ ಮಾಡು, ಅದ್ರಲ್ಲಿ ನೀನ್ ಪರ್ಫಾರ್ಮೆನ್ಸ್ ತೋರಿಸು, ಅದ್ರಲ್ಲಿ ನೀನ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರೆ ನಿನಗೆ ಮುಖ್ಯ ಪಾತ್ರ ಕೊಡ್ತೀನಿ ಅಂತ ಹೇಳ್ತಾರೆ. ಅದ್ರಲ್ಲಿ ಅವ್ರು ಚೆನ್ನಾಗಿ ಅಭಿನಯ ಮಾಡಿ ತೋರಿಸಿ, ಯಾಕಂದ್ರೆ ಅವ್ರ ತಂದೆ ಅವ್ರು ಆಲ್ರೆಡಿ ರಂಗಭೂಮಿಲಿ ಇದ್ರಿಂದ ಅವ್ರಿಗೆ ನಾಟಕ ಎಲ್ಲ ಚೆನ್ನಾಗಿ ಆಡೋದನ್ನ ಹೇಳ್ಕೊಟ್ಟಿದ್ದಾರೆ. ಮತ್ತೆ ಅವ್ರಿಗೆ ಸಂಗೀತನೂ ಅವ್ರ ಸೋದರ ಮಾವನ ಹೇಳ್ಕೊಟ್ಟದ್ರಿಂದ ಅವ್ರೆಲ್ಲದರಲ್ಲೂ ಪಳಗಿರ್ತಾರೆ. ಸ್ವಲ್ಪ ದಿನ ಅದ್ರಲ್ಲೇ ತೊಡಗಿಸ್ಕೊಂಡು ಹೋದಾಗ ಏನಾಗುತ್ತೆ, ಅವರಿಗೆ ಮುಖ್ಯ ಪುರುಷರಾಗಿ ಪಾತ್ರ ಸಿಗುತ್ತೆ. ಇದಾಗೋಷ್ಟರಲ್ಲಿ ಸ್ವಲ್ಪ ದಿನ ಏನಾಗುತ್ತೆ, ಅವ್ರ ತಂದೆ ತೀರ್ಕೊಳ್ತಾರೆ. ಅವ್ರ ತಿರ್ಗಾ ತುಂಬಾ ಕಷ್ಟಗಳು ಅನ್ಭವಿಸ್ಬೇಕಾಗತ್ತೆ. ಆದ್ರೆ ಈ ಜೀವನ ಅಂದ್ರೆ ನಾಟಕ ಜೀವನದಲ್ಲಿ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಅವ್ರು ಸ್ವಲ್ಪ ವಯಸ್ಸಿಗೆ ಬಂದ್ಮೇಲೆ ಏನಾಗ್ತಾರೆ, ಅವ್ರ ಸೋದರ ಮಾವನ ಮಗಳನ್ನೇ ಯಾರನ್ನ ಪಾರ್ವತಿ ಎಂಬುದವರು ವಿವಾಹ ಆಗ್ತಾರೆ. ಮುತ್ತುರಾಜರ ಮುಖ್ಯ ಕಾರ್ಯಕ್ಷೇತ್ರವೆಂದರೆ ಚಲನಚಿತ್ರರಂಗ. ನಿಮ್ಗೆಲ್ಲ ಗೊತ್ತು ಅವ್ರ ಮುಖ್ಯ ಕಾರ್ಯಕಾರ ಯಾವುದು, ಚಲನಚಿತ್ರರಂಗ. 1942ರಲ್ಲಿ ತೆರೆಗೊಂಡ ಭಕ್ತ ಪ್ರಹ್ಲಾದ ಮತ್ತು 1951ರಲ್ಲಿ ತೆರೆದ ಶ್ರೀನಿವಾಸ ಕಲ್ಯಾಣ ಚಿತ್ರಗಳಲ್ಲಿ ಇವರು ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡರು. ಕನ್ನಡ ಚಿತ್ರರಂಗದ ನಾಯಕರಾಗಿ ಪ್ರವೇಶಿಸಿದ್ದು 1954ರಲ್ಲಿ ಬಿಡುಗಡೆಯಾದ ಬೇಡರ ಕಣ್ಣಪ್ಪ ಅವರ ಮೂಲಕ. ಈ ಚಿತ್ರದ ನಿರ್ದೇಶಕರಾದ HLS ಸಿಂಹ ಅವರು ಮುತ್ತುರಾಜ ಎಂಬ ಹೆಸರನ್ನು ರಾಜ್ಕುಮಾರ್ ಎಂದು ಬದಲಾಯಿಸಿದರು. ಅಂದಿನಿಂದ ಅದೇ ಹೆಸರು ಜನರ ಹೃದಯದಲ್ಲಿ ನೆಲೆ ನಿಂತಿತು. ಆರಂಭದಲ್ಲಿ ಭಕ್ತಿ ಪ್ರಧಾನವಾದ ಪಾತ್ರಗಳನ್ನೆಲ್ಲೇ ರಾಜಕುಮಾರ್ ನಟಿಸಿದರು. ಭಕ್ತ ವಿಜಯ, ಹರಿಭಕ್ತ, ಕೋಹಿಲೇಶ್ವರ, ಕೃಷ್ಣ ಕಾಗಡಿ, ಧರ್ಮ ವಿಜಯ, ದಶಾವತಾರ, ಶ್ರೀಶೈಲ ಮಹಿತ್ಮೆ, ಕಬೀರ, ಭಕ್ತಚೇತ, ತುಕಾರಾಮ ಮುಂತಾದ ಭಕ್ತಿ ಪ್ರಧಾನ ಚಿತ್ರಗಳನ್ನೇ ಚಿತ್ರೀಕರಿಸಿದ ಸೊರೆಗೊಂಡರು. ಭೂ ಕೈಲಾಸದ ರಾವಣನಾಗಿ
ಮೋಹಿನಿ ಭಸ್ಮಾಸುರದ ಭಸ್ಮಾಸುರನಾಗಿ ಭಕ್ತ ಕುಂಬಾರರಲ್ಲಿ ಮುಂದಕ್ಕೆ ಹೋಗ್ತೀನಿ. ಇಲ್ಲಿಗೆ ನೋಡೋಣ ಅಲ್ಲಿ ಮೊದಲು ಏನಾಗುತ್ತೆ ಅಂದ್ರೆ ಅದೇ ಅವ್ರು ಏನ್ ಮಾಡ್ತಾರೆ, ನಾಟಕದ ಕಂಪ್ನಿಲಿ ಇರ್ತಾರೆ. ಎಲ್ಲಿ ಗುಬ್ಬಿ ವೀರಣ್ಣರ ಹತ್ರ ನಾಟಕದ ಕಂಪ್ನಿಲಿ ಇದ್ದು ಏನ್ ಮಾಡ್ತಾರೆ ಅವ್ರು ನೆಕ್ಸ್ಟ್ ಸಿನಿಮಾಗೆ ಪ್ರವೇಶ ಆಗ್ತಾರೆ. ಎಷ್ಟನೇ ಇಸ್ವಿಲಿ? 1942ರಲ್ಲಿ. ಫಸ್ಟ್ ಚಿತ್ರ ಮಾಡಿದವ್ರು ಯಾವ್ದು ಅಂದ್ರೆ ಭಕ್ತ ಪ್ರಹ್ಲಾದ. 1942ರಲ್ಲಿ ಭಕ್ತ ಪ್ರಹ್ಲಾದ ಚಿತ್ರ ನೋಡ್ತಿರಲ್ಲ, ಅದರಲ್ಲಿ ಅವ್ರ ಸ್ತಂಭಸಿ ಅಂದ್ರೆ ಅವ್ನು ಯಾರು ಇದಾಗಿರ್ತಾನೆ, ಪ್ರಹ್ಲಾದ ಅವರ ತಂದೆ ಹಿರಣ್ಯ ಕಶ್ಯಪು ಆಗಿ ಪಾತ್ರ ಮಾಡ್ತಾರೆ. ಅದಾದ್ಮೇಲೆ 1951ರಲ್ಲಿ ಶ್ರೀನಿವಾಸ ಕಲ್ಯಾಣ ಪಿಕ್ಚರ್ ಮಾಡ್ತಾರೆ. ಸಣ್ಣ ಪುಟ್ಟ ಅಂದ್ರೆ ಸ್ವಲ್ಪ ಜಾಸ್ತಿ ಅದ್ರಲ್ಲಿ ಕಾಣಿಸ್ಕೊಡಲ್ಲ, ಸ್ವಲ್ಪ ಹೊತ್ತು ಕಾಣಿಸ್ಕೊಳ್ತಾರೆ. ಅದಾದ್ಮೇಲೆ ಅವರು ಮೊದಲನೇ ಸಿನಿಮಾ ಮಾಡಿದ ಯಾವ್ದಂದ್ರೆ 1954ರಲ್ಲಿ ಬಿಡುಗಡೆ ಆದ ಬೇಡರ ಕಣ್ಣಪ್ಪ. ನೀವೆಲ್ಲ ನೋಡಿರ್ಬೋದು. ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಕರ್ಕೊಂಬಂದವ್ರನ್ನ HLS ಸಿಂಹ ಅವ್ರು ಕರ್ಕೊಂಡ್ಬಂದು ಮುತ್ತುರಾಜನ್ನ ರಾಜ್ಕುಮಾರ್ ಅಂತ ಹೆಸರು ಚೇಂಜ್ ಮಾಡ್ತಾರೆ. ಆ ರಾಜ್ಕುಮಾರ್ ಅನ್ನೋ ಹೆಸರು ಇವತ್ತವರೆಗೂ ಯಾರು ಮರೆಯಕ್ಕೆ ಆಗಲ್ಲ. ಅದಾದ್ಮೇಲೆ ಇಲ್ಲಿರುವಂತ ಚಿತ್ರಗಳಲ್ಲೆಲ್ಲ ಮೊದಲಿಗೆ ಅವ್ರು ಏನ್ ಮಾಡ್ತಾರೆ, ಭಕ್ತಿ ಅಂದ್ರೆ ಯಾವತ್ತು ದೇವ್ರದ್ದು ಪಿಕ್ಚರ್ಗಳಿಗೆ ಅವರು ಜಾಸ್ತಿ ಪ್ರೇರಣೆ ಕೊಡ್ತಾರೆ ಕುಂಬಾರನಾಗಿ. ಆಮೇಲೆ ಫುಲ್ ಬರೀ ಸ್ಟಾರ್ಟಿಂಗ್ ಮಾಡಿದೆಲ್ಲ ಅವರು ಭಕ್ತಿ ಪ್ರಧಾನವಾದ ಚಿತ್ರಗಳಲ್ಲೇ ಬಬ್ರು ವಾಹನನಾಗಿ, ಮಯೂರನಾಗಿ, ಕಾಳಿದಾಸನಾಗಿ ಮನೋಜ್ಞ ಅಭಿನಯ ನೀಡಿದ ರಾಜಕುಮಾರ ಅವ್ರ ಜನರ ಪ್ರೀತಿಯಲ್ಲಿ ಮಿಂಚಿದರು. ಭಕ್ತಿ ಪೂರ್ವಕವಾಗಿ ರಾಜರು ಅಂದ್ರೆ ಇವಾಗ ಬಬ್ರು ವಾಹನ ಎಲ್ಲ ನೋಡ್ಬೋದು, ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಪಿಕ್ಚರ್. ಅದರಿಂದಾನೇ ಅವರೆಲ್ಲ ಏನ್ ಮಾಡಿದ್ರು, ಜನರುಗಳನ್ನ ಸೆಳೆಸ್ಕೊಂಡ್ರು. ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಚಿತ್ರ ಏನಿದೆ ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಧನ್ಯವಾದ.